Hello my dear students and viewers, welcome back to my YouTube ಚಾನೆಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು 9ನೇ ತರಗತಿಯ ಪರೀಕ್ಷೆಯನ್ನು ಎದುರಿಸಿ ಫಲಿತಾಂಶ ಪಡೆದಿರುತ್ತೀರಿ. ಈಗ ನಿಮಗೆ ಬೇಸಿಗೆ ರಜೆ ದಿನಗಳು ನಡೆಯುತ್ತಿದೆ. ಈ ಒಂದು ರಜಾ ದಿನಗಳನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸಿಕೊಂಡಲ್ಲಿ ಮುಂದಿನ ಒಂದು ಶೈಕ್ಷಣಿಕ ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ನೀವು ಪಡೆಯುತ್ತೀರಿ. My dear students, in this summer holidays, if you utilize the time in proper way, so definitely in upcoming year you are going to get extraordinary result, fruitful result in upcoming 10th standard examination. To get that fruitful result, just from my side, I am going to explain you few concepts in science and maths. So in order, systematic way, I am going to explain you the concept. So please utilize it, and those who are in need, ಫಾರ್ ದೆಮ್ ಆಲ್ಸೋ ಯು ಶೇರ್ ದ ವಿಡಿಯೋಸ್. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನದ ಒಂದು ವಿಡಿಯೋ ಮುಖಾಂತರ ನಾವು ರಿಯಲ್ ನಂಬರ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮೊದಲ ಒಂದು ಅಧ್ಯಾಯ ರಿಯಲ್ ನಂಬರ್ಸ್ ನ ಬಗ್ಗೆ ತಿಳಿದುಕೊಳ್ಳೋಣ. ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ಎಕ್ಸ್ಪ್ಲೈನಿಂಗ್ ದಿಸ್ ಕಾನ್ಸೆಪ್ಟ್ಸ್ ಇನ್ ಬೋತ್ ಇಂಗ್ಲಿಷ್ as well as ಕನ್ನಡ. ಸೊ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ಕನ್ನಡ ವೆರಿ ವೆಲ್, ಅಂಡ್ ಮೋರ್ ಓವರ್ ಕನ್ನಡದಲ್ಲಿ ನಾವು ಏನಾದರೂ ಕಲಿತರೆ ಸೊ ಅದು ಶಾಶ್ವತವಾಗಿ ಉಳಿಯುತ್ತದೆ ಮತ್ತು ನಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಸೊ ಆದ್ದರಿಂದ ನಾನು ಈ ಒಂದು ಕಾನ್ಸೆಪ್ಟ್ ಅನ್ನು ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ಲೆಟ್ಸ್ ಮೂವ್ ಆನ್ ಟು ದ ಕಾನ್ಸೆಪ್ಟ್. ದ ಫಸ್ಟ್ ಚಾಪ್ಟರ್, ಸಿ ಬಿಫೋರ್ ಗೋಯಿಂಗ್ ಟು ಫಸ್ಟ್ ಚಾಪ್ಟರ್, ಡಿಯರ್ ಸ್ಟೂಡೆಂಟ್ಸ್, ಇನ್ ಯುವರ್ 10th ಸ್ಟ್ಯಾಂಡರ್ಡ್ ಪಾರ್ಟ್ 1 ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್, ಟೋಟಲ್ ಯು ಆರ್ ಹ್ಯಾವಿಂಗ್ 7 ಚಾಪ್ಟರ್ಸ್. ನಾವು ಫಸ್ಟ್ ಯು ಸಿ ದ ನೇಮ್ಸ್ ಆಫ್ ದ ಚಾಪ್ಟರ್. ಸೊ ಮೊದಲ ಒಂದು ಅಧ್ಯಾಯ ನಿಮಗೆ ಫಸ್ಟ್ ಲೆಸನ್ ರಿಯಲ್ ನಂಬರ್ಸ್ ಇರುತ್ತೆ. ಸೊ ಅದಾದ್ಮೇಲೆ ಎರಡನೇ ಒಂದು ಅಧ್ಯಾಯ ಪಾಲಿನಾಮಿಯಲ್ಸ್ ಇರುತ್ತೆ. ಮೂರನೇ ಒಂದು ಅಧ್ಯಾಯ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯಬಲ್ಸ್ ಇರುತ್ತೆ. ನಾಲ್ಕನೇ ಒಂದು ಅಧ್ಯಾಯ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಇರುತ್ತೆ. ಫಿಫ್ತ್ ಲೆಸನ್ ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಹಾಗೆ ನೆಕ್ಸ್ಟ್ ಅಧ್ಯಾಯಕ್ಕೆ ಬಂದ್ರೆ 6th ಚಾಪ್ಟರ್ ಟ್ರಯಾಂಗಲ್ ಇರುತ್ತೆ. 7th ಚಾಪ್ಟರ್ ಕೋಆರ್ಡಿನೇಟ್ ಜಾಮಿಟ್ರಿ ಇರುತ್ತೆ. ಸೊ ನೀವು ಬರೀ ವಿಡಿಯೋನ ರೀಲ್ಸ್ ಅಥವಾ ಯಾವುದೇ ಒಂದು ಸಿನಿಮಾಟಿಕ್ ವೇ ಅಲ್ಲಿ ನೋಡ್ದಂಗೆ ಅಬ್ಸರ್ವ್ ಮಾಡ್ತಾ ಹೋಗಬಾರ್ದು. ಸೊ ಯಾವಾಗ ನೀವು ಕಲಿಯೋದಕ್ಕೆ ಇಷ್ಟಪಡ್ತೀರೋ ಸೊ ಆ ಟೈಮಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಬಳಿ ಒಂದು ಪೆನ್ನು ಮತ್ತೆ ಒಂದು ಪುಸ್ತಕ ಇರಬೇಕು, ಒಂದು ನೋಟ್ಬುಕ್. ನೀವು ಕೂಡ ಬರೆದು ಇದನ್ನ ನೋಡೋದ್ರ ಮುಖಾಂತರ ಮತ್ತೆ ಬರೆಯೋದನ್ನು ಮಾಡಿ ಸೈಮಲ್ಟೇನಿಯಸ್ಲಿ ಯು ಹ್ಯಾವ್ ಟು ರೈಟ್. ಓಕೆ, ಸೊ ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ವೆಲ್. ನಾವು ಲೆಟ್ಸ್ ಮೂವ್ ಆನ್ ಟು ರಿಯಲ್ ನಂಬರ್ಸ್. ನೀವು ಈಗಾಗಲೇ 9ನೇ ತರಗತಿಯಲ್ಲಿ ಇದನ್ನ ನೀವು ಕಲ್ತಿದ್ದೀರಾ. ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ 9th ಸ್ಟ್ಯಾಂಡರ್ಡ್ ವಾಟ್ ಆರ್ ರಿಯಲ್ ನಂಬರ್ಸ್, ವಾಟ್ ಆರ್ ರ್ಯಾಷನಲ್ ನಂಬರ್ಸ್, ವಾಟ್ ಆರ್ ಇರ್ಯಾಷನಲ್ ನಂಬರ್ಸ್, ಎವ್ರಿಥಿಂಗ್. ರ್ಯಾಷನಲ್ ನಂಬರ್ಸ್ ಅನ್ನೋದನ್ನ 9th ಅಲ್ಲಿ ನೀವು ಕಲ್ತಿದ್ದೀರಾ, ಇರ್ಯಾಷನಲ್ ಅನ್ನೋದು ಕಲ್ತಿದ್ದೀರಾ. ಸೊ ಈಗ ಇವೆರಡು ರ್ಯಾಷನಲ್ ನಂಬರ್ಸ್ ಪ್ಲಸ್ ಇರ್ಯಾಷನಲ್ ನಂಬರ್ಸ್ ಎರಡೂ ಸೇರಿದ್ರೆ ಆಗುವಂತಹದ್ದೇ ರಿಯಲ್ ನಂಬರ್ಸ್. ಈಗ ರ್ಯಾಷನಲ್ ನಂಬರ್ಸ್ ಇರ್ಯಾಷನಲ್ ನಂಬರ್ಸ್ ಯಾವುದು ಅನ್ನೋದನ್ನ ನಾನು ಈಗ ಪಿಕ್ಚೋರಿಯಲ್ ಮುಖಾಂತರ ನಿಮಗೆ ತೋರಿಸ್ತೀನಿ. ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಪಿಕ್ಚರ್ ಬರುತ್ತೆ, ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿ ಡೆಫಿನೇಷನ್ ನಾನು ಬರೆದಿದ್ದೀನಿ. ದ ಕಾಂಬಿನೇಷನ್ ಆಫ್ ರ್ಯಾಷನಲ್ ಅಂಡ್ ಇರ್ಯಾಷನಲ್ ನಂಬರ್ಸ್ ಆರ್ ಕಾಲ್ಡ್ ಅಸ್ ರಿಯಲ್ ನಂಬರ್ಸ್. ಈಗ ಎಕ್ಸಾಂಪಲ್ಸ್ ಟು ರ್ಯಾಷನಲ್ ನಂಬರ್ಸ್ ಮತ್ತೆ ಇರ್ಯಾಷನಲ್ ನಂಬರ್ಸ್ ಅನ್ನ ಸ್ಕ್ರೀನ್ ಮೇಲೆ ಒಂದು ಸಲ ಗಮನಿಸಿ. ಸೊ ಐ ಹೋಪ್ ನಿಮಗೆ ರಿಯಲ್ ನಂಬರ್ಸ್ ನ ಮೀನಿಂಗ್ ಗೊತ್ತಾಗಿದೆ. ಹಾಗೆ ಈ ಒಂದು ಚಾಪ್ಟರ್ಗೆ ನಮಗೆ ಮತ್ತೊಂದು ಬೇಸಿಕ್ ಲೆವೆಲ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಪ್ರೈಮ್ ನಂಬರ್ಸ್. ನಾವು ಇದನ್ನ 6th 7th ಅಲ್ಲೇ ಓದಿದೀವಿ. ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಆ ನಂಬರ್ಸ್ ಹ್ಯಾವಿಂಗ್ ಓನ್ಲಿ 2 ಫ್ಯಾಕ್ಟರ್ಸ್. ಇನ್ನು ನಿಮಗೆ ಸುಲಭವಾದ ರೀತಿಯಲ್ಲಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಯಾವ ಒಂದು ಸಂಖ್ಯೆ ನಮ್ಮ ಟೇಬಲ್ಸ್ ಅಲ್ಲಿ ಕೇವಲ ಒಂದು ಸಲ ಮಾತ್ರ ಬರುತ್ತೋ ಸೊ ಆ ನಂಬರ್ಸ್ ಅನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸಿ ಫಾರ್ ಎಕ್ಸಾಂಪಲ್ 2. ಈ 2 ಅನ್ನೋ ಒಂದು ನಂಬರು 1 ಈಸ್ ಕಾಮನ್ ಫ್ಯಾಕ್ಟರ್ ಫಾರ್ ಎವ್ರಿಥಿಂಗ್. ಈಗ 2 ಒನ್ಸ್ ಟೇಬಲ್ ಅಲ್ಲಿ ಬಿಟ್ಟು ಬೇರೆ ಯಾವ್ದಾದ್ರು ಟೇಬಲ್ ಅಲ್ಲಿ ಬರುತ್ತಾ? ಇಲ್ಲ. ಹಾಗಾದ್ರೆ ಇದು 2 ಅನ್ನೋದು ನಮಗೆ ಪ್ರೈಮ್ ನಂಬರ್. ಹಾಗೆ ನಮಗೆ ನೆಕ್ಸ್ಟ್ ಪ್ರೈಮ್ ನಂಬರ್ 3 ಅನ್ನೋದು ಕೂಡ ಒಂದು ಪ್ರೈಮ್ ನಂಬರ್. ಯಾಕಂದ್ರೆ 3 ಅನ್ನೋದು 3 ಒನ್ಸ್ ಟೇಬಲ್ ಅಲ್ಲಿ ಬಿಟ್ಟು ಇನ್ನೆಲ್ಲೂ ಬರೋದಿಲ್ಲ, 1 ಒನ್ಸ್ ಬಿಟ್ಬಿಡಿ. ಓಕೆ, 5 ಇದು ಕೂಡ. ಈಗ ನೆಕ್ಸ್ಟ್ 4 ನೋಡಿ. 4 ಅನ್ನೋದು 4 ಒನ್ಸ್ ಟೇಬಲ್ ಅಲ್ಲೂ ಬರುತ್ತೆ, ಪ್ಲಸ್ 2 2s 4 ಅಂದ್ರೆ 4 ಒನ್ಸ್ ಟೇಬಲ್ ಅಲ್ಲಿ ಬಂತು, 2 2s 4 2 ಒನ್ಸ್ ಟೇಬಲ್ ಅಲ್ಲೂ ಬಂತು. ಹಾಗಾದ್ರೆ 2 ಟೇಬಲ್ ಅಲ್ಲಿ ಬರ್ತಾ ಇದೆ ಅದು ಅಂತ ಹೇಳಿದ್ರೆ ದಟ್ ಒನ್ ಆರ್ ಹ್ಯಾವಿಂಗ್ ಮೋರ್ ಫ್ಯಾಕ್ಟರ್ಸ್. ಓಕೆ, ಹಾಗಾದ್ರೆ ಅದನ್ನೇನಂತ ಕರಿತೀವಿ ಅಂದ್ರೆ ಅದನ್ನ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ, ಕಾಂಪೋಸಿಟ್ ನಂಬರ್ಸ್. ಸೊ ನಮಗೆ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ನೋಡ್ಕೊಳ್ಳಿ. ಪ್ರೈಮ್ ನಂಬರ್ಸ್ ಅನ್ನ 2, 3, 5, 7, 11, 13 so on ಆರ್ ಕಾಲ್ಡ್ ಅಸ್ ಪ್ರೈಮ್ ನಂಬರ್ಸ್. ಈಗ ಒಂದು ನೋಟ್ ಪಾಯಿಂಟ್ ನೋಡ್ಕೊಳ್ಳಿ ಮಕ್ಕಳೇ. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಇಸ್ 2, ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಇಸ್ 4. ಮತ್ತೆ 1 ಏನು ಸರ್ ಅಂತ ಹೇಳಿದ್ರೆ 1 ಇಸ್ ನಾಟ್ ಎ ಪ್ರೈಮ್ ನಂಬರ್, ನಾಟ್ ಎ ಕಾಂಪೋಸಿಟ್ ನಂಬರ್. ಸೊ 1 ಅನ್ನೋದು ಪ್ರೈಮ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರು ಅಲ್ಲ. ಓಕೆ, ಸೊ ಇದನ್ನ ನೋಟ್ ಪಾಯಿಂಟ್ ನೋಡ್ಕೊಳ್ಳಿ. ಈಗ ಆಕ್ಚುಯಲ್ ಕಾನ್ಸೆಪ್ಟ್, ಒಂದು ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಒಂದು ಸ್ಟೇಟ್ಮೆಂಟ್.
ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಸೊ ಆಸ್ ಇಟ್ ಈಸ್ ನೀವು ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ, ಇದನ್ನ ಮೆಮೊರೈಸ್ ಮಾಡ್ಕೊಳ್ಳಿ, ಯಾಕಂದ್ರೆ 1 ಮಾರ್ಕ್ಗೆ ಇದನ್ನ ಕೇಳ್ತಾರೆ. ಏನು ಇದು ಅಂತ ಹೇಳಿದ್ರೆ, ಎವ್ರಿ ಕಾಂಪೋಸಿಟ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಅಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಈಗ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ನಿಮಗೆ ಪ್ರೈಮ್ ನಂಬರ್ಸ್ ಅಲ್ಲಿ ಗೊತ್ತಾಯ್ತು. ಓಕೆ, ಸೊ ಪ್ರಾಡಕ್ಟ್ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್. ಎವ್ರಿ ಕಾಂಪೋಸಿಟ್ ನಂಬರ್ಸ್, ಯಾವುದೇ ಒಂದು ಸಂಖ್ಯೆ ಅದರ ಪ್ರಾಡಕ್ಟ್ ನ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಓಕೆ, ಸೊ ಅಂಡ್ ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯೂನಿಕ್ ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅಕ್ಕರ್ಸ್ ಆಸ್ ಇಟ್ ಈಸ್. ಇದನ್ನ ಬರ್ಕೊಳ್ಳಿ, ಇದನ್ನ 1 ಮಾರ್ಕ್ಗೆ ಕೇಳುತ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಈಗ ನಾವು ಎಕ್ಸಸೈಸ್ಗೆ ಹೋಗೋಣ. ನಿಮ್ಮ ಒಂದು ಟೆಕ್ಸ್ಟ್ ಬುಕ್. ಸೊ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ಬೇಸಿಕ್ಸ್ ಇದೆ. ಇದರಲ್ಲಿ ಸೆಕೆಂಡ್ ಪೇಜ್ ಅಲ್ಲಿ ನಿಮಗೆ ಈ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಇರುತ್ತೆ. FTA ಸ್ಟೇಟ್ಮೆಂಟ್ ಕೇಳ್ತಾರೆ. ಸೊ ಆ ಒಂದು ಸ್ಟೇಟ್ಮೆಂಟ್ ಈಗಾಗಲೇ ನೀವು ಬರ್ಕೊಂಡಿದ್ದೀರಾ. ಈಗ ಎಕ್ಸಸೈಸ್ಗೆ ಹೋಗೋಣ. ಸೊ ನಿಮಗೆ ಇಲ್ಲಿ 3rd ಪೇಜ್ ಅಲ್ಲಿ ಬಂದ್ರೆ ನಿಮಗೆ ಈಗ ನಾನು ಹೇಳಿದಂತಹ ಸ್ಟೇಟ್ಮೆಂಟ್ ನಿಮಗೆ ಇಲ್ಲಿ ಸಿಗುತ್ತೆ. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ or factorized as a product of prime and this factorization is unique apart from the order which prime factors occurs. Okay, 1 ಮಾರ್ಕ್ ಇದು ವೆರಿ ಇಂಪಾರ್ಟೆಂಟ್ ಒನ್. ಈಗ ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ಎಕ್ಸಸೈಸ್ ಪ್ರಾಬ್ಲಮ್ಸ್ ಹೋಗೋಣ. ಎಕ್ಸಸೈಸ್ 1.1 ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ. ಎಕ್ಸ್ಪ್ರೆಸ್ ಈಚ್ ನಂಬರ್ as a product of its prime factors. ಈಗ ಮೊದಲನೇದು 140 ಇದೆ, 156 ಇದೆ, 3825 ಇದೆ, 5005 ಇದೆ, 7429 ಇದೆ. ಸೊ ಈಗ ಈ 5 ನಾವು ಸಾಲ್ವ್ ಮಾಡೋಣ. ಎಕ್ಸಸೈಸ್ 1.1. ಸೊ ಮೊದಲನೇ ಒಂದು ಪ್ರಶ್ನೆ ಮಕ್ಕಳೇ, ನಿಮಗೆ ಈ ಒಂದು ಕಾನ್ಸೆಪ್ಟ್ ಈಸಿಯಾಗಿ ನೀವು ಮಾಡಬೇಕು ಅಂತ ಹೇಳಿದ್ರೆ ಈಗಾಗಲೇ ನೀವು ಲೋಯರ್ ಕ್ಲಾಸಸ್ ಅಲ್ಲಿ ಕಲ್ತಿರ್ತೀರಾ. ನಿಮಗೆ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿರಬೇಕು. ಡಿವಿಸಿಬಿಲಿಟಿ ರೂಲ್ಸ್. ಸೊ ಪ್ರತಿಯೊಂದು ನಂಬರ್ಗೆ ಡಿವಿಸಿಬಿಲಿಟಿ ರೂಲ್ಸ್ ಇದೆ. ಈಗ ನಮಗೆ ಸದ್ಯಕ್ಕೆ ಪ್ರೈಮ್ ನಂಬರ್ಸ್ ಅನ್ನ ಮಾತ್ರ ನಾವಿಲ್ಲಿ ಯೂಸ್ ಮಾಡಬೇಕು. ಸೊ ಯಾವುದು ಆ ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ 2, 3, 5, 7, 11, ಆಮೇಲೆ 17, ಸೊ ಆನ್ ಇಟ್ ಗೋಸ್. ಓಕೆ, 13 ಕೂಡ ಬರುತ್ತೆ ಇಲ್ಲಿ, 13. ಓಕೆ, ಇದರ ಒಂದು ಡಿವಿಸಿಬಿಲಿಟಿ ರೂಲ್ಸ್ ನಿಮಗೆ ಗೊತ್ತಿರಬೇಕು. ನಾನು ಈಗ ಸ್ಕ್ರೀನ್ ಮೇಲೆ ಡಿವಿಸಿಬಿಲಿಟಿ ರೂಲ್ಸ್ ಅನ್ನ ಹಾಕಿದ್ದೀನಿ, ಒಂದು ಸಲ ಗಮನಿಸಿ ಇದನ್ನ. ಸೊ ಅದಾದ್ಮೇಲೆ ನಾವು ಕಾನ್ಸೆಪ್ಟ್ ಹೋಗೋಣ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟೂಡ್ ದ ಡಿವಿಸಿಬಿಲಿಟಿ ರೂಲ್. ಈಗ ಬರೋಣ. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 140 ಈ ನಂಬರ್ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಈಗ ಈ ನಂಬರ್ನ ಕೊನೆ ಡಿಜಿಟ್ 0 ಇಂದ ಎಂಡ್ ಆಗಿದೆ. ಸೊ 5 ಇಂದಾನು ಮಾಡಬಹುದು, ನಾವು 2 ಇಂದಾನು ಮಾಡಬಹುದು. ಸೊ 2 7s 14 ಅಂಡ್ 0 ಆಸ್ ಇಟ್ ಈಸ್ ಕ್ಯಾರಿ ಡೌನ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ 70 ಇದೆ. ಮತ್ತೆ ಈ ಯೂನಿಟ್ ಪ್ಲೇಸ್ ಅಲ್ಲಿ 0 ಇರೋದ್ರಿಂದ ಮತ್ತೆ 2 3s 6 ಆಗುತ್ತೆ. ಸೊ 1 ಉಳಿಯುತ್ತೆ, 10 ಆಗುತ್ತೆ ಇಲ್ಲಿ. 2 5s 10. ಸೊ ಈಗ 35 ಇದೆ. ಇದು 2 ಇಂದ ಈಗ ಆಗೋದಿಲ್ಲ, 3 ಇಂದನೂ ಆಗೋದಿಲ್ಲ. ಸೊ ನೆಕ್ಸ್ಟ್ ಪ್ರೈಮ್ ನಂಬರ್ 5 ಆರ್ಡರ್ ಅಲ್ಲಿ ಹೋಗಿ. ಸೊ 5 7s 35. ಈಗ ನಮಗೆ ಕೊನೆಯಲ್ಲಿ 7 ಪ್ರೈಮ್ ನಂಬರ್ ಬಂತು. ಸೊ ಇಲ್ಲಿಗೆ ನೀವು ಸ್ಟಾಪ್ ಮಾಡಬಹುದು. ಸೊ ಇದನ್ನ ನೀವು 140 ಯು ಹ್ಯಾವ್ ಟು ರೈಟ್ ಪ್ರೈಮ್ ಫ್ಯಾಕ್ಟರೈಸೇಷನ್, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಯಾವ ತರ ಬರೀಬೇಕು. ಇಲ್ಲಿರುವಂತಹ ನಂಬರ್ಸ್ 2 into 5 into 7. ನೌ ದಿಸ್ ಇಸ್ ದ ಆನ್ಸರ್ ಫಾರ್ ದ ಫಸ್ಟ್ ಒನ್. ಈಗ ಸೆಕೆಂಡ್ ಒನ್ ಹಾಗೆ ಮಾಡೋಣ. ಮೊದಲು ನಂಬರ್ ಅನ್ನ 156 ಈ ತರ ಬರ್ಕೊಳ್ಳಿ. ಸೊ ಕೊನೆ ಡಿಜಿಟ್ ಅಲ್ಲಿ 6 ಬಂದಿದೆ. 6 ಬಂದಿದೆ ಅಂದ್ರೆ ನಿಮಗೆ ಡಿವಿಸಿಬಿಲಿಟಿ ರೂಲ್ ಪ್ರಕಾರ ಇಫ್ ದ ಯೂನಿಟ್ ಪ್ಲೇಸ್ ಈಸ್ ಹ್ಯಾವಿಂಗ್ 0 2 4 6 8 ದಟ್ ಈಸ್ ಡಿವಿಸಿಬಲ್ ಬೈ 2. ಸೊ ಹಾಗಾದ್ರೆ 2 ಇಂದ ಮಾಡೋಣ. 2 7s 14. 2 7s 14 ನೋಡಿ ಮಕ್ಕಳೇ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಇದ್ದಾಗ ಫಸ್ಟ್ 2 ನಂಬರ್ಸ್ ಅಟ್ ಎ ಟೈಮ್ ನೀವು ತಗೊಂಡ್ರು ಓಕೆ ರೈಟ್, ನೋ ಪ್ರಾಬ್ಲಮ್. ಬಟ್ ಮಧ್ಯದಲ್ಲೆಲ್ಲಾದ್ರೂ ನಿಮಗೆ 0 ಬಂದಾಗ ಇಲ್ಲ 2 ನಂಬರ್ ಅಟ್ ಎ ಟೈಮ್ ನೀವು ತಗೊಂತಾ ಇದ್ದೀರಾ ಅಂತ ಹೇಳಿದ್ರೆ ಕೆಳಗಡೆ 0 ಹಾಕೊಬೇಕು. ಸೊ ಇದನ್ನು ಕೂಡ ನೀವು ಲೋಯರ್ ಕ್ಲಾಸಸ್ ಅಲ್ಲಿ ಕಲ್ತಿರ್ತೀರಾ, ಕೆಲವರು ಮರ್ತೋಗಿರ್ತಾರೆ. ಸೊ ಡೋಂಟ್ ಮೇಕ್ ದಟ್ ಮಿಸ್ಟೇಕ್. ನಾವು ಈಗ 2 7s 14, ಇಲ್ಲಿ 1 ಉಳಿತು 16 ಆಯ್ತು. 2 8s 16, ಮತ್ತೆ ಯೂನಿಟ್ ಪ್ಲೇಸ್ ಅಲ್ಲಿ 8 ಇದೆ. ಸೊ 2 ಇಂದ ಮಾಡಬಹುದು. 2 3s 6, 2 9s 18. ಸೊ ಈಗ ನಮಗೆ ಇಲ್ಲಿ ನೋಡೋಣ, ಯೂನಿಟ್ ಪ್ಲೇಸ್ ಅಲ್ಲಿ 9 ಬಂದಿದೆ. ಈಗ ಸಮ್ ಆಫ್ ದೀಸ್ 2 ಡಿಜಿಟ್ಸ್ 9 + 3 is 12, 3 ಇಂದ ಆಗುತ್ತೆ. ಸೊ 3 1s 3, 3 3s 9. ಈಗ 13 ಮತ್ತೆ ಪ್ರೈಮ್ ನಂಬರ್ ಬಂದ್ಬಿಡ್ತು. ಸೊ ಅಲ್ಲಿಗೆ ನಾವು ಸ್ಟಾಪ್ ಮಾಡೋಣ. ಈಗ ಎಕ್ಸ್ಪ್ರೆಸ್ ಮಾಡೋಣ. ಇದು 156 is equal to 2 into 2 into 3 into 13. So this is the answer. Now let's move on to the next one. ಮಕ್ಕಳೇ, ನಾನು ಎಕ್ಸಸೈಸ್ ಅಲ್ಲಿರುವಂತಹ ಆಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನೀವು ಒಂದು ಸಲ ಕಲ್ತಾದ್ಮೇಲೆ ನೀವು ನೋಡ್ದಿರಾ ಮಾಡೋದಕ್ಕೆ ಪ್ರಯತ್ನ ಪಡಿ. ಈಗ 3825. ಸೊ ನಂಬರ್ ಅನ್ನ ಬರ್ಕೊಳ್ಳಿ. 3825. ನಾವು ಯೂನಿಟ್ ಪ್ಲೇಸ್ ಅಲ್ಲಿ 5 ಇರೋದ್ರಿಂದ ನಾವು 5 ಇಂದ ಡಿವೈಡ್ ಮಾಡಬಹುದು ಇದು. ಸೊ 5 7s 35, ಅಲ್ಲಿಗೆ 3 ಉಳಿತು 32 ಆಯ್ತು. 5 6s 30 ಮತ್ತೆ 2 ಉಳಿತು 25 ಅಲ್ವಾ. 5 5s
25. ಮತ್ತೆ ಯೂನಿಟ್ ಪ್ಲೇಸಲ್ಲಿ 5 ಬಂದಿದೆ. ಈಗ 5 ಇಂದಾನೆ ಮತ್ತೆ ಮಾಡಿ. 5 1s 5, 2 ಉಳಿತು, 26 ಆಯಿತು. 5 5s 25, 1 ಉಳಿಯುತ್ತೆ, ಸೊ 15 ಆಗುತ್ತೆ. 5 3s 15, 5 3s 15. ಈಗ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಈಗ ಡಿವಿಸಿಬಿಲಿಟಿ ರೂಲ್ಸ್ ನಿಮಗೆ ತಲೆಯಲ್ಲಿ ಚೆನ್ನಾಗಿ ಗೊತ್ತಿರಬೇಕು. 2 ಇಂದ ಆಗಲ್ಲ, ಯಾಕಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ 3 ಇದೆ. ಈಗ ಇದನ್ನ ಮೂರನ್ನ ಸಮ್ ನೋಡಿ. 3 + 5 8, 8 + 1 9, 9 ಅಂತ ಸಮ್ ಬಂದಿದೆ. ಇವು ಮೂರನ್ನು ಕೂಡಿದಾಗ ನಮಗೆ 3 1s ಟೇಬಲ್ ಅಲ್ಲಿರುವಂತಹ ನಂಬರ್ಸ್ ಏನಾದರೂ ಬಂದ್ರೆ ಅದು 3 ಇಂದ ಡಿವೈಡ್ ಆಗುತ್ತೆ. ಸೊ 3 5s 15, 3 1s 3. ಸೊ ಹಾಗೆ 5 + 1 ಅಂದ್ರೆ 6. ಇದು 6 ಅನ್ನೋದು 3 1s ಟೇಬಲ್ ಅಲ್ಲಿ ಬರುತ್ತೆ, ಮತ್ತೆ ಇದು 3 ಇಂದ ಆಗುತ್ತೆ. ಸೊ 3 1s 3, ಮತ್ತೆ 21 ಉಳ್ಕೊಂಡಿದೆ. ಸೊ 7s 21. ಈಗ 17 ಅನ್ನೋದು ಒಂದು ಪ್ರೈಮ್ ನಂಬರ್. ಸೊ ಹಾಗಾದ್ರೆ 3 8 2 5 ಪ್ರೈಮ್ ಫ್ಯಾಕ್ಟರೈಸೇಷನ್, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಫ್ಯಾಕ್ಟರ್ಸ್ ಏನಾಗುತ್ತೆ 5 × 5 × 3 × 3 × 17. ಸೊ ನೀವು ಒಂದು ಸಲ ಬರೆದು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ನಾವು ನೆಕ್ಸ್ಟ್ ನಂಬರ್ ಹೋಗೋಣ. 5005. ಸೊ ಆಸ್ ಇಟ್ ಈಸ್ ನಂಬರ್ ಅನ್ನ ಬರ್ಕೊಳ್ಳಿ. 5005 ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ನಾವು ಎಕ್ಸ್ಪ್ರೆಸ್ ಮಾಡೋಣ. ಈಗ ಯೂನಿಟ್ ಪ್ಲೇಸ್ ಅಲ್ಲಿ 5 ಇದೆ, ಸೊ 5 ಇಂದ ಆಗುತ್ತಿದ್ದು 5 1s, ಮತ್ತೆ ಇಲ್ಲಿ 0 ಆಸ್ ಇಟ್ ಈಸ್ ಕ್ಯಾರಿ ಡೌನ್ ಮಾಡ್ಕೊಳ್ಳಿ, ಇಲ್ಲೂ ಕ್ಯಾರಿ ಡೌನ್ ಮಾಡ್ಕೊಳ್ಳಿ. 5 1s 5. ನೆಕ್ಸ್ಟ್ ನಂಬರ್ ಅನ್ನ ನೀವು ನೋಡಬೇಕು. 7ಗೆ ಯಾವುದೇ ರೀತಿಯ ಫಿಕ್ಸ್ಡ್ ಡಿವಿಸಿಬಿಲಿಟಿ ರೂಲ್ ಇಲ್ಲ, ಬಟ್ ನೀವು ಅದನ್ನ ನಾರ್ಮಲ್ ಡಿವಿಷನ್ ಮೆಥಡ್ ಅಲ್ಲಿ ಡಿವೈಡ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನ ನಾವು 7 1s ಟೇಬಲ್ ಅಲ್ಲಿ ಮಾಡಿದ್ರೆ ಡಿವೈಡ್ ಆಗುತ್ತೆ. 7 1s 7, ಅಲ್ಲಿಗೆ ಎಷ್ಟು ಉಳಿಯಿತು 3 ಉಳಿಯುತ್ತೆ, 30 ಆಗುತ್ತೆ. 30 ಆದ್ರೆ 7 4s 28, 7 4s 28, 2 ಉಳಿಯುತ್ತೆ, 21 ಆಗುತ್ತೆ. 7 3s 21. ಓಕೆ. ಸೊ ಮತ್ತೆ ಇದು ಮತ್ತೆ 7 ಇಂದ ಕೂಡ ಡಿವೈಡ್ ಆಗಲ್ಲ, 2 ಇಂದ ಆಗಲ್ಲ, 3 ಇಂದನೂ ಆಗೋದಿಲ್ಲ, ಮತ್ತೆ 7 ಇಂದನೂ ಆಗೋದಿಲ್ಲ. ನೆಕ್ಸ್ಟ್ ಪ್ರೈಮ್ ಇದಕ್ಕೆ ಹೋಗಬೇಕು. ಈಗ 11 ಡಿವಿಸಿಬಿಲಿಟಿ ರೂಲ್ ಇಂದ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದ್ಸಲಿ ಗಮನ ಇಟ್ಟು ನೋಡಿ ಅದನ್ನ. ಸೊ 11 1s ಟೇಬಲ್ ಇಂದ ಆಗುತ್ತೆ. ಸೊ 11 1s 11, ಅಲ್ಲಿಗೆ ಇಲ್ಲಿ 14 ಇತ್ತು, ಎಷ್ಟು ಉಳಿತು 3 ಉಳಿತು, 3 ಮತ್ತೆ ಇಲ್ಲಿ 3, 33 ಆಗುತ್ತೆ. 11 3s 33. ಸೊ ಈಗ 13 ಅನ್ನೋದು ಪ್ರೈಮ್ ನಂಬರು. ಸೊ 5005 ಇದೇನಾಗುತ್ತೆ ಅಂತ ಹೇಳಿದ್ರೆ 5 × 7 × 11 × 13. ಒಮ್ಮೆ ನೀವು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಓಕೆ. ಸೊ ಈ ಒಂದು ಎಕ್ಸರ್ಸೈಸ್ 1.1 ನ ಕೊನೆಯ ಒಂದು ಪ್ರಶ್ನೆಗೆ ಹೋಗೋಣ. ಸೊ ದಟ್ ಈಸ್ 7429. 7429. ಓಕೆ. ಸೊ ಇದನ್ನ ನಾವೀಗ ಸಾಲ್ವ್ ಮಾಡೋಣ. 7429 ಆಸ್ ಇಟ್ ಈಸ್ ಬರ್ಕೊಳ್ಳಿ. ಈಗ ಇದನ್ನ ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ, ನೀವೇ ಒಮ್ಮೆ ಯೋಚನೆ ಮಾಡಿ. ಸೊ ಇದು 17 1s ಟೇಬಲ್ ಅಲ್ಲಿ ಆಗುತ್ತೆ. ಸೊ ನೀವೇ ಒಂದು ಸಲ ಕ್ಯಾಲ್ಕುಲೇಟ್ ಮಾಡಿ, ನಾನು ಇಲ್ಲಿ ಬರೆದು ತೋರಿಸಿದ್ದೀನಿ. ಸರ್ ಮಾಡಿರೋದು ರೈಟ್ ಆರ್ ರಾಂಗ್ ನೀವೇ ಯೋಚನೆ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ರೈಟ್ ಆರ್ ರಾಂಗ್ ಇದು 17 × 19 × 23. ಸೊ 7429. ಓಕೆ. ಸೊ ನಮ್ಮ ಎಕ್ಸರ್ಸೈಸ್ 1.1 ನ ಮೊದಲನೇ ಒಂದು ಹೆಡಿಂಗ್ ಅಲ್ಲಿ ಇದ್ದಂತಹ 5 ಸಬ್ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡಿದ್ದೀವಿ. ಈಗ ಸೆಕೆಂಡ್ ಒಂದ್ ಹೋಗೋಣ ಮಕ್ಕಳೇ. ನಾವು ಸೆಕೆಂಡ್ ಕ್ವಶನ್, ಇದು 2 ಮಾರ್ಕ್ಸ್ ಒಂದು ಪ್ರಶ್ನೆ ನಿಮಗೆ ಇಲ್ಲಿ ಬರುತ್ತೆ. ನೋಡಿ ಪ್ರಶ್ನೆ ನೋಡಿ. ಫೈಂಡ್ ದ LCM and HCF ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಇಂಟಿಜರ್ಸ್ ಅಂಡ್ ವೆರಿಫೈ ದಟ್ LCM × HCF is equal to ಪ್ರಾಡಕ್ಟ್ ಆಫ್ ದ 2 ನಂಬರ್ಸ್. ಈಗ ಮೊದಲನೇ ಪ್ರಶ್ನೆ 26 ಮತ್ತೆ 91 ಕೊಟ್ಟಿದ್ದಾರೆ. ಒಂದು ಸಲ ನೀವು ಬುಕ್ ಅಲ್ಲಿ ಈ ಒಂದು ಹೆಡಿಂಗ್ ಅನ್ನ ಬರ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ ಈ ಹೆಡಿಂಗ್ ಅನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಈಗ ನಾವು ಇವು ಮೂರನ್ನು ಸಾಲ್ವ್ ಮಾಡೋಣ ಮಕ್ಕಳೇ. ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನೋಡಿ ಇಲ್ಲಿ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಂಟು LCM ಲೀಸ್ಟ್ ಕಾಮನ್ ಮಲ್ಟಿಪಲ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ಪಾಸಿಟಿವ್ ಇಂಟಿಜರ್ಸ್ A × B. A ಮತ್ತೆ B ಅನ್ನೋದು ಈ ತರ 2 ನಂಬರ್. ಈಗ ನಾವು HCF ಮತ್ತೆ LCM ಅನ್ನ ಫೈಂಡ್ ಔಟ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ 26ಗೆ ಮೊದಲು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಮಾಡೋಣ. ಈಗ ಆಲ್ರೆಡಿ ಪ್ರೀವಿಯಸ್ ಆಗಿ ಯಾವ ತರ ಮಾಡಿದ್ರೆ ಹಾಗೆ 6 ಇದೆ, 2 1s 2, 2 3s 6, ಇಲ್ಲಿಗೆ ಸ್ಟಾಪ್ ಆಯ್ತಿದ್ದು. ನಾವು ಈಗ ನೆಕ್ಸ್ಟ್ 91 ಅನ್ನ ಪಕ್ಕದಲ್ಲಿ 91ಗೆ ಇಲ್ಲಿ ಮಾಡೋಣ. ಸೊ ಇದು 7 1s ಟೇಬಲ್ ಅಲ್ಲಿ ಆಗುತ್ತೆ. ನಾವು 7 1s 7, ಅದಾದ್ಮೇಲೆ ನಮಗೆ ಎಷ್ಟು ಉಳಿತು 21 ಆಯಿತು. 7 3s 21, ಅಲ್ಲಿಗೆ ಇಲ್ಲೂ 13 ಬಂತು, ಇಲ್ಲಿಗೆ ಸ್ಟಾಪ್ ಮಾಡಿ. ಈಗ ಇದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. 26 ನಮಗೇನು ಬಂತು ಫ್ಯಾಕ್ಟರ್ಸ್ 2 × 13, ಮತ್ತೆ 91ಗೆ ಏನು ಬಂತು 7 × 13. ಮಕ್ಕಳೇ ಈಗ ನೋಡಿ ವೆರಿ ಇಂಪಾರ್ಟೆಂಟ್, ನೀವು HCF ಮತ್ತೆ LCM ಫೈಂಡ್ ಔಟ್ ಮಾಡಬೇಕಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಈಗ ಸೇಮ್ ನಂಬರ್ಸ್ ಅನ್ನ ಪೇರ್ ಮಾಡಿ, ಇದು ಜೊತೆ ಮಾಡಿ. ಈ ತರ ಕೆಲವರು 13 ಸ್ಕ್ವೇರ್ ಆ ತರ ಬರ್ಕೊಂಡು ಮಾಡ್ತಾರೆ, ಅದು ಸ್ವಲ್ಪ ಸ್ಲೈಟ್ ಕನ್ಫ್ಯೂಸ್ ಆಗುತ್ತೆ ಕೆಲವು ಮಕ್ಕಳಿಗೆ. ಈ ಮೆಥಡ್ ಅಲ್ಲಿ ಮಾಡಿ ಮಕ್ಕಳೇ.
ನಿಮಗೆ ಕನ್ಫ್ಯೂಷನ್ ಅನ್ನೋದು ಇರೋದಿಲ್ಲ. ಈಗ ನಾವು ನೆಕ್ಸ್ಟ್ HCF ಇಲ್ಲಿ ನೋಡೋದಾದ್ರೆ, ಈಗ ಯಾವ ನಂಬರ್ ಒಂದೇ ಪೇರ್ ಆಗಿ ಬಂದಿದೆ ಅದನ್ನ ಆ ನಂಬರನ್ನು ಒಂದು ಸಲ ಮಾತ್ರ, ಇಲ್ಲಿ 13 ಅನ್ನೋದು ಒಂದು ಪೇರ್ ಜೊತೆ ಬಂದಿದೆ. ಈಗ ಆ ನಂಬರನ್ನು ಸಿಂಗಲ್ ಟೈಮಲ್ಲಿ ನಾವು ಬರೆಯೋಣ. ಇನ್ನು ಮುಂದಿನ ಪ್ರಾಬ್ಲಮ್ಸ್ ಅಲ್ಲಿ ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂತೀರಾ. LCM. ಓಕೆ, ಆ LCM ಏನಾಗುತ್ತೆ ಅಂದ್ರೆ ಮೊದಲು 2 ಬರ್ಕೊಳ್ಳಿ ಇಂಟು, ನೋಡಿ ಈ ಜೊತೆಯಲ್ಲಿ ಈ ಗ್ರೂಪ್ ಮಾಡಿದಿರಲ್ವಾ ಅದರಲ್ಲಿ ಒಂದೇ ನಂಬರ್ ನೀವು ಬರ್ಕೊಬೇಕು. 13 ಇಂಟು ಸಿಂಗಲ್ ನಂಬರ್. ಉಳಿದಿರುವಂತಹ ನಂಬರ್ಸ್ ಅನ್ನ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇವು ಮೂರನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ದ ಆನ್ಸರ್ 182. ಸೊ ಅಲ್ಲಿಗೆ ನಮಗೆ HCF ಅನ್ನೋದು 13, LCM ಅನ್ನೋದು 182. ಈಗ ನಾವು ಇದನ್ನ ವೆರಿಫೈ ಮಾಡಬೇಕು. ಆ ಒಂದು HCF ಮತ್ತೆ LCM ವೆರಿಫೈ ಮಾಡೋಣ, ನಾವು ಮಾಡಿರೋದನ್ನ ಕರೆಕ್ಟ್ ಆಗಿದೆಯಾ ಇಲ್ವಾ. ವೆರಿಫಿಕೇಶನ್. ಓಕೆ, ಸೊ ಆ ವೆರಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ HCF ಇಂಟು LCM ಇಸ್ ಈಕ್ವಲ್ ಟು A ಇಂಟು B. ಓಕೆ, ಈಗ HCF ಎಷ್ಟು ಬಂದಿದೆ ನಮಗೆ 13 ಇಂಟು LCM ಎಷ್ಟು ಬಂದಿದೆ 182 ಇಸ್ ಈಕ್ವಲ್ ಟು A ಮತ್ತೆ B ಅನ್ನೋದು ಇಲ್ಲಿ ಇವರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಸ್, ಪಾಸಿಟಿವ್ ಇಂಟಿಜರ್ಸ್. 26 ಇಂಟು 91. ಈಗ ಒಂದು ಕಡೆ ನೀವು ರಫ್ ವರ್ಕ್ ಮಾಡಿ, ಒಂದು ಕಡೆ ಜನರಲ್ ಡಿವಿಷನ್. ಸೊ 182 ಇಂಟು 13, 3 2s 6, 3 8s 24, ಕ್ಯಾರಿ 2, 3 1s 3 ಪ್ಲಸ್ 2 5, 546. ಒಂದು ಡಿಜಿಟ್ ಬಿಟ್ಟು 1 2s 2, 1 8s 8, 1 1s 1. ಸೊ 6, 4 ಪ್ಲಸ್ 2 6, 5 ಪ್ಲಸ್ 8, 5 ಪ್ಲಸ್ 8 13, ಕ್ಯಾರಿ 1 2 3 66, 2 3 66 ಬಂತು. ಸೊ ಅಲ್ಲಿಗೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2 3 66 ಬಂದಿದೆ. ಸೊ ಈಗ ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ 2 6 ಇಂಟು 91. ನಾವು ಇಟ್ಸ್ ಯುವರ್ ಪಾರ್ಟ್ ಆಫ್ ವರ್ಕ್, ನೀವು ಮಾಡ್ಕೊಳ್ಳಿ ಮಕ್ಕಳೇ. ಇದನ್ನ ಸೇಮ್ ಆನ್ಸರ್ 2 3 66 ಬಂದಿದೆ ಅಂದ್ರೆ ನಮ್ಮ ಆನ್ಸರ್ ಕರೆಕ್ಟ್ ಆಗಿದೆ, ಇಲ್ಲ ಬೇರೆದ್ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಆನ್ಸರ್ ರಾಂಗ್ ಇದೆ. ಸೊ ಕಾಮೆಂಟ್ ಅಲ್ಲಿ ಮಾಡಿ ಸೇಮ್ ಆನ್ಸರ್ ಬಂದಿದೆಯೋ ಇಲ್ವೋ. ಓಕೆ, ನಾವು ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಸೆಕೆಂಡ್ ಈ ತರದ್ದೇ ಎರಡನೇ ಒಂದು ಪ್ರಶ್ನೆ. 510 and 92. These two are the positive integers. So same method ಅನ್ನು ನಾವು ಅಪ್ಲೈ ಮಾಡ್ಕೊಂಡು ಹೋಗೋಣ. ಸೊಲ್ಯೂಷನ್ 510. ಓಕೆ, ಸೊ 5 ಇಂದ ಡಿವೈಡ್ ಮಾಡ್ತಾ ಹೋಗೋಣ ಇದನ್ನ. 5 1s. ಈಗ ನೋಡಿ ಮಕ್ಕಳೇ, ಇಲ್ಲಿ 2 ನಂಬರ್ಸ್ ಅಟ್ ಎ ಟೈಮ್ ನಾನು ತಗೊಂತ ಇದೀನಿ ಮಿಡಲ್ ಅಲ್ಲಿ. ಸೊ ಅದಕ್ಕೆ ಒಂದು 0 ನ ಆಡ್ ಮಾಡ್ಬೇಕು ನೀವು. 5 2s 10. ಬಿಗಿನಿಂಗ್ ಅಲ್ಲಿ ತಗೊಂಡ್ರೆ 0 ಏನು ಆಡ್ ಮಾಡಂಗಿಲ್ಲ. ಸೊ ನೆಕ್ಸ್ಟ್ ನಮಗೆ ಇದು 2 1s ಟೇಬಲ್ ಅಲ್ಲಿ ಆಗುತ್ತೆ. 2 5s 2 1s. ಸೊ ಅದಾದ್ಮೇಲೆ ಇದು 7 1s ಟೇಬಲ್ ಅಲ್ಲಿ ಆಗುತ್ತೆ. 3 1s ಟೇಬಲ್ ಇಂದ ಆಗುತ್ತೆ. 3 1s 3, 7s 17 ಬಂತು. 17 ಇಸ್ ಅ ಪ್ರೈಮ್ ನಂಬರ್. ಅಲ್ಲಿಗೆ ಸ್ಟಾಪ್ ಮಾಡಿ. ಈಗ 92 ನ ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳಿ. 2 4s 8. ಓಕೆ, 2 4s 8 ಇಸ್ 2 6s 12 ಆಗುತ್ತೆ. ಮತ್ತೆ 2 2s 4, 2 3s 6. ಈಗ ಈ 23 ಅನ್ನೋದು ಪ್ರೈಮ್ ನಂಬರ್. ಅಲ್ಲಿಗೆ ಸ್ಟಾಪ್ ಮಾಡಿ. ಈಗ ಇದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಣ. 510 ಇಸ್ ಈಕ್ವಲ್ ಟು 5 ಇಂಟು 2 ಇಂಟು ಸ್ವಲ್ಪ ದೂರ ಬರ್ಕೊಳ್ಳಿ ಮಕ್ಕಳೇ 17. ನಾವು 92 ಇಸ್ ಈಕ್ವಲ್ ಟು 2 ಇಂಟು ಇಲ್ಲಿರುವಂತಹ ನಂಬರ್ಸ್ 2 ಇಂಟು ನೆಕ್ಸ್ಟ್ 23. ಈಗ ಪೇರ್ ಮಾಡೋಣ. ಓಕೆ, ಸೊ ಸೇಮ್ ನಂಬರ್ಸ್ ಎಲ್ಲ ರೈಸ್ ಆಗಿದೆ, ಎಲ್ಲ ರೈಸ್ ಆಗಿದೆ. ಓಕೆ, ಇನ್ಯಾವುದಾದ್ರೂ ಬೇರೆ ನಂಬರ್ ಸೇಮ್ ಬಂದಿದೆ, ಎಲ್ಲಾದ್ರೂ ಬರ್ಬೋದು. 5 ಇಲ್ಲಿ ಬಂದು ಇಲ್ಲೂ ಕೂಡ 5 ಬಂದ್ರೆ ನೀವು ಈ ತರ ಪೇರ್ ಮಾಡಬೇಕು. ಹೀಗೆ ಸ್ಟ್ರೈಟ್ ಆಗೇ ಇರಬೇಕು. ಆ ನಂಬರ್ ಕೆಳಗಡೆನೆ ಆ ಸಂಖ್ಯೆ ಇರಬೇಕು ಅನ್ನೋದೇನು ಇಲ್ಲ ಮಕ್ಕಳೇ, ಎಲ್ಲಾದ್ರೂ ಇರಲಿ. ನೆಕ್ಸ್ಟ್ ನಮಗೆ HCF ಇಸ್ ಈಕ್ವಲ್ ಟು ಎಷ್ಟು ಬಂತು, ಒಂದೇ ಜೊತೆ ಬಂದಿರೋದು. ಸೊ ಅದರಿಂದ ಒಂದು ನಂಬರ್ ಅನ್ನ ಸೇಮ್ ಆಸ್ ಇಟ್ ಇಸ್ ಬರ್ಕೊಳ್ಳಿ. ಸೊ HCF ಇಸ್ 2. ಓಕೆ, ಈಗ LCM ಅನ್ನ ಯಾವ ತರ ಬರ್ಕೊಬೇಕು ಅಂದ್ರೆ ನೋಡಿ, ಮಿಕ್ಕಿರುವಂತಹ ಎಲ್ಲಾ ನಂಬರ್ಸು ಬರ್ಕೊಳ್ಳಿ. ಓಕೆ, ನಾವು ಮೊದಲು ಬೇಕಾದ್ರೆ ನೀವು HCF ಯಾವ ನಂಬರ್ ಹಾಕೊಂಡಿರ್ತೀರೋ HCF ನ ನಂಬರ್ ಅನ್ನ ಬರ್ಕೊಳ್ಳಿ. ಇಲ್ಲಿ ಏನ್ ಆನ್ಸರ್ ಬಂದಿರುತ್ತೋ ಅದು ಇಂಟು. ಓಕೆ, ಇಲ್ಲಿ ಉಳಿದಿರುವಂತಹ ಸಂಖ್ಯೆಗಳನ್ನೆಲ್ಲ ಬರ್ಕೊಳ್ಳಿ. 5 ಈ 2 ನ ಆಲ್ರೆಡಿ ನಾವು ಬರ್ಕೊಂಡಿದೀವಿ. ಓಕೆ, ಇಂಟು 3 ಇಂಟು 17 ಇಂಟು 2 ಇಂಟು 23. ಸೊ ಇವುಗಳನ್ನೆಲ್ಲ ನೀವು ಒಂದು ಕಡೆ ಮಲ್ಟಿಪ್ಲೈ ಮಾಡಿ ಮಕ್ಕಳೇ. ಮಲ್ಟಿಪ್ಲೈ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ದ ಆನ್ಸರ್ 23460. ಓಕೆ, ಸೊ ಇದು ಆನ್ಸರ್ ಬರುತ್ತೆ. ನೀವು ಮತ್ತೆ ಸೇಮ್ ಇದೇ ವೇ ಅಲ್ಲಿ ವೆರಿಫಿಕೇಶನ್ ಮಾಡಿ ನೋಡಿ, ನಿಮಗೆ ಆನ್ಸರ್ ಎಷ್ಟು ಬರುತ್ತೆ, ಎಷ್ಟು ಬರಬೇಕು ಅಂತ ಹೇಳಿದ್ರೆ 46920 ಎರಡೂ ಕಡೆ, ಮತ್ತೆ ಈ ಕಡೆನೂ 46920. ಓಕೆ, ನಿಮಗೆ ಈ ಆನ್ಸರ್ ಏನಾದರೂ ಬಂದಿದೆ ಅಂತ ಹೇಳಿದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಐ ಗಾಟ್ ದಿಸ್ ಅಂತ ಹೇಳಿ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ
ಫರ್ದರ್ ಕಾನ್ಸೆಪ್ಟನ್ನು ನೋಡೋಣ ಮಕ್ಕಳೇ.